ನಾಳೆ ಸಾಯಂಕಾಲ ಬರ್ತೀನಿ. ತಿರ್ಗಾ ಹೋಗೋಕ್ಕೆ ಮುಂಚೆ ನಾನು KSRTC ಬಸ್ ಸ್ಟ್ಯಾಂಡಿಗೆ ಬಂದು ಹೋಗ್ತೀನಿ. ನಾಳೆ ಸಾಯಂಕಾಲದೊಳಗೆ ಎಲ್ಲ ಅಚ್ಚುಕಟ್ಟಾಗಿ ಇದ್ದಿದ್ರೆ ಕೆಲಸದಿಂದ ತೆಗೀನಿ ಅಂತ ಬರೀತೀನಿ ಗೌರ್ಮೆಂಟ್ಗೆ. ಗೊತ್ತಾಯ್ತಾ? ಹಾಂ, ಸುಮ್ಮನೆ ಸಂಬಳ ತೊಗೊಂಡು ತಿನ್ಕೊಂಡು ಓಡಾಡ್ಕೊಂಡು ಹೋಗೋದಕ್ಕೆಲ್ಲ ನಿಮಗೆ ಕೆಲಸ ಕೊಟ್ಟಿರೋದು ಸರ್ಕಾರ. ಜನಗಳ ಸಾರ್ವಜನಿಕರ ರಕ್ಷಣೆ ಮಾಡಬೇಕು, ಆರೋಗ್ಯ ಕಾಪಾಡಬೇಕು, ಅವ್ರಿಗೆ ಫೆಸಿಲಿಟೀಸ್ ನೋಡ್ಕೋಬೇಕು. ಇದ್ದಾರೆ ಯಾಕಿರಬೇಕು? ನಿಮ್ಮ ಮನೆ ಹೀಗೆ ಇಟ್ಕೊಂಡಿರ್ತೀರಾ? ಸ್ವಲ್ಪ ನಾನು ನಾಚಿಕೆ ಪಟ್ಕೊಳ್ಳೋಕ್ಕೆ ಇದೇ ಇಲ್ವಲ್ಲ ನಿಮಗೆ? ಅಲ್ಲ, ಎಷ್ಟು ಅಡಮೆಂಟ್ ಇದ್ದಾರೆ ಅಂತಂದರೆ ನಾನು ಬರ್ತೀನಿ ಅಂತ ಒಂದು ವಾರದಿಂದ ಪೇಪರ್ನಲ್ಲಿದೆ. ಪೇಪರ್ ಹೋಗಲ್ವಾ? ನೋಡ್ಬೋದು, ಬರ್ಬೋದು ಅವರು. ನಾವು ಅಟ್ಲೀಸ್ಟ್ ನಾವು ಬಂದಾಗಾದ್ರೂ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಒಂದು ಸಾಮಾನ್ಯ ಜ್ಞಾನ ಇಲ್ವಲ್ರಿ ನಿಮಗೆ? ಒಂದು ಕಾಮನ್ ಸೆನ್ಸ್ ಇಲ್ಲ. ನಾಳೆ ಮಧ್ಯಾಹ್ನ ಬರ್ತೀನಿ ನಾನು. ಅಷ್ಟರೊಳಗೆ ಎಲ್ಲ ಕ್ಲೀನ್ ಇರಬೇಕು, ವಾಟರ್ ಫೆಸಿಲಿಟಿ ಕರೆಕ್ಟಾಗಿರಬೇಕು, ಬಾತ್ರೂಮ್ಸು ಎಲ್ಲ ಕ್ಲೀನಾಗಿರಬೇಕು. ಆಮೇಲೆ ನಮ್ಮ ಲೋಕಾಯುಕ್ತ SP ಹೇಳಿರ್ತೀನಿ, ವಾರಕ್ಕೊಂದ್ಸರಿ ಬಂದು ಅವ್ರು ಇನ್ಸ್ಪೆಕ್ಷನ್ ಮಾಡಬೇಕು. ಸರ್ ಇಲ್ವ ಅವರು? ಅಲ್ಲ ಸರ್, ಚೆಕಿಂಗ್ ಚೆಕ್ಔಟ್ ನೀವು ಅದ್ರಲ್ಲಿ ಮಾಡ್ಕೊಳ್ಳೋದ್ರಿಂದ ಇದೆ. ಎಷ್ಟು ದಿನ ಇದ್ದೀವಿ? ಸರ್ಕಾರಿ ಆದೇಶಗಳನ್ನ, ಸರ್ಕಾರಿ ಸರ್ಕ್ಯುಲರ್ಗಳನ್ನ, ಸರ್ಕಾರಿ ನಿಯಮಾವಳಿಗಳನ್ನ ಯಾಕೆ ಮಾಡ್ತಾರೆ? ನಿಯಮಾವಳಿಗಳು ಸರ್ಕ್ಯುಲರ್ಸ್ ಎಲ್ಲ ಹುಚ್ಚ ಅವ್ರಿಗೆ, ಗೌರ್ಮೆಂಟ್ನವ್ರಿಗೆ. ನಾಳೆ ಸರ್ ಜನವರಿಲಿ ಸರ್ ನಾನು ತಮ್ಮ ಹತ್ರ ಇಷ್ಟೇ ಸರ್ ರಿಕ್ವೆಸ್ಟ್ ಮಾಡೋದು, ಈ ಡಿವಿಷನ್ಗೆ ಯಾರು ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸರ್. ನನ್ನ ಹಾಕಿದ್ದಾರೆ ಸರ್. ನಾನು ಈ ಡಿವಿಷನ್ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಸರ್. ಈಗ ನಾನು ತಪ್ಪಿತಸ್ಥ ಅಂತ ತಿಳ್ಕೊಂಡ್ರೆ ನನ್ನ ಡಿವಿಷನ್ನ ಸರ್ ಕೈ ಮುಗಿದು ಕೇಳ್ಕೊತೀನಿ ನಾನು. ನನಗೆ ತೊಂದರೆ ಆಗುತ್ತೆ ಅಂದರೆ ನಾನು ಬರ್ತಾನೆ ಇಲ್ಲ ಸರ್. ಎಲ್ಲರೂ ಹೇಳಿದ್ರು ಸರ್ ಈ ಡಿವಿಷನ್ ಈ ಥರ ಇದೆ. ಆಮೇಲೆ ನೋಡಿ ಸರ್, ಯಾವ ಆಫೀಸ್ನಲ್ಲಿ ನೋಡಿ ಸರ್ DTO ಇಲ್ಲ ಸರ್, AW ಇಲ್ಲ ಸರ್. ನನಗೆ 12 ಆಫೀಸರ್ಸಲ್ಲಿ 5 ಜನ ಆಫೀಸರ್ಸ್ ಇದ್ದಾರೆ ಸರ್. 5 ಜನ ಆಫೀಸರ್ಸ್ ಮಾಡೋದು ಕಷ್ಟ ಆಗುತ್ತೆ ಸರ್. ಟ್ರಾಫಿಕ್ ಕಸ್ಟಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಸ್ಟಾಗ್ನೇಟ್ ಆಗಿರೋ ಹೊಲಸನ್ನ ತೆಗೆಸೋದಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ಮನೆ ಮುಂದೆ ಪಕ್ಕದಲ್ಲಿ ಹಂಗೆ ಹೇಳ್ತೀನಿ ಹೇಳ್ತೀನಿ ಸರ್. ಸರ್ ದಯವಿಟ್ಟು ನಾನು ಆನೆಸ್ಟ್ ಆಗಿ ಕೆಲಸ ಅಂದರೆ ಸರ್, ನಾನು ಪ್ರಾಂಪ್ಟ್ ಆಗಿ ಆನೆಸ್ಟ್ ಆಗಿ ನನಗೆ ಡಿವಿಷನ್ ಇಂಪ್ರೂವ್ ಮಾಡೋಕ್ಕೆ ಕೆಲಸ ಮಾಡ್ತೀನಿ ಸರ್. ಮಾಡ್ತೀನಿ ಸರ್. ಅಲ್ಲ ಸರ್, ಆನೆಸ್ಟ್ ಅಂತಂದ್ರೆ ಸರ್ ದಯವಿಟ್ಟು ಎಲ್ಲದೂ